ಹಾಯ್ ನನ್ನೆಲ್ಲ ಪ್ರೀತಿಸುವ ಹೃದಯಗಳಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಾಕ್ಷಿ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ನನ್ನ ಫ್ರೆಂಡ್ ಹೇಳಿದ್ದ, ಒಂದು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗುವ, ಒಂದು ಸಾಂಗನ್ನು ರೆಕಾರ್ಡ್ ಮಾಡ್ಕೊಂಡು ಬರುವ ಅಂತ ಹೇಳಿದ್ದ. ಹಾಗೆ ನಾನು ಇವತ್ತು ಹೊರಡುದು, ಒಂದು ಒಳ್ಳೆ ಬ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತೊಂದು ನನ್ನ ಪ್ರಯತ್ನ ನೋಡುವ ಏನೆಲ್ಲ ಆಗುತ್ತೆ ಅಂತ. ಹಾಗೆ ಇವಾಗ ನಾನು ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದ್ದೇನೆ. ಒಂದು ವಾಕಿಂಗ್ ಹೋಗುವ ಅಂತ ಅನ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಹೋದ್ರೆ ಒಂದು ಆರೋಗ್ಯ ಒಳ್ಳೇದಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಎದ್ದು ಹೋಗ್ತಾ ಇದ್ದೇನೆ. ಹಾಗೇನೆ ನಿನ್ನೊಬ್ಬರು ವ್ಯಕ್ತಿ ಫೋನ್ ಮಾಡಿದ್ರು ನಂಗೆ. ಫೋನ್ ಮಾಡಿ ಹೇಳಿದ್ರು, ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನೀನ್ ಯಾಕೆ ವಿಡಿಯೋ ಇನ್ನು ಕೂಡ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡು, ವಿಡಿಯೋ ಯಾಕೆ ನಿಲ್ಲಿಸ್ತಿದ್ಯಾ, ನೀನ್ ಮಾಡೋ ವಿಡಿಯೋ ಚೆನ್ನಾಗಿರುತ್ತೆ, ಆದ್ರೆ ಕಂಟೆಂಟ್ ಮಾಡು, ಒಂದು ಒಳ್ಳೆ ವಿಡಿಯೋ ಮಾಡು, ನೀನು ಚೆನ್ನಾಗಿ ಮಾಡ್ತೀಯ, ಆದ್ರೆ ವಿಡಿಯೋ ಡೈಲಿ ಅಪ್ಲೋಡ್ ಮಾಡು ಅಂತ ಒಬ್ರು ನೀನೇ ಫೋನ್ ಮಾಡುವಾಗ ಹೇಳಿದ್ರು, ಮಾತಾಡುವಾಗ. ನಾನು ಅನ್ಕೊಂಡೆ, ನನ್ನ ವಿಡಿಯೋ ಯಾರು ನೋಡಲ್ಲ, ಯಾರು ನನ್ನ ವಿಡಿಯೋನ ಕ್ಯಾರೆ ಮಾಡಲ್ಲ, ಜಸ್ಟ್ ಶೇರ್ ಮಾಡ್ತೇನೆ ಅಂತ ಹೇಳಿ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಎನಿಸಿರ್ಲಿಲ್ಲ. ಆದ್ರೆ ಒಂದು ನಂಬಿಕೆ ಇತ್ತು, ಎಲ್ರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ. ಹೇಗಂದ್ರೆ, ನಾನು ಒಂದು ಚಾನಲ್ ಅಲ್ಲಿ ಹೇಳ್ತೇನೆ ನೋಡಿ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್, ಗೊತ್ತಾಯ್ತಾ? ಅದ್ರಲ್ಲಿ ನಾನೊಂದು ಹೇಳ್ತೇನೆ, ನನ್ನೆಲ್ಲ ಪ್ರೀತಿಸುವ ಹೃದಯಗಳಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಪಿ ರಾಕ್ಷಿ ಯೂಟ್ಯೂಬ್ ಚಾನಲ್ ಅಂತ. ನನ್ನ ಎಲ್ಲ ಪ್ರೀತಿಸುವ ಹೃದಯಗಳಿಗೂ ಅಂದ್ರೆ ಎಂತ ಗೊತ್ತಾ, ನನ್ನ ವಿಡಿಯೋನ ಯಾರೆಲ್ಲ ಇಷ್ಟಪಟ್ಟು ನೋಡ್ತೀರಾ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು ಅಂತ. ಹಾಗೆ ಎನಿಸುವಾಗ ನಿನ್ನೆ ಒಬ್ರದ್ದು ಕಾಲ್ ಬಂದು ಹೇಳಿದ್ರು, ಎಲ್ರು ಕೂಡ ಇಂಪ್ರೂವ್ ಆಗ್ತಿದ್ದಾರೆ, ನೀನೇನು ಇಂಪ್ರೂವ್ ಆಗ್ತಿಲ್ಲ, ಇನ್ನು ಕೂಡ ನೀನು ವಿಡಿಯೋ ಮಾಡದೆ ಎಷ್ಟು ದಿವಸ ಅಂತ ಕೂತ್ಕೊಂಡಿರ್ತೀಯ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತೇನೆ, ಇವತ್ತಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರೀತಿಯನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಮಾತು ಕೊಡ್ತಾ ಇದ್ದೇನೆ. ಇವತ್ತಿಂದ ಯಾವುದೇ ವಿಡಿಯೋ ಕೂಡ ನಾನು ಎಲ್ಲೂ ಕೂಡ ಬಿಡಲ್ಲ, ಎಲ್ಲ ವಿಡಿಯೋ ಕೂಡ ಕವರ್ ಮಾಡಿ ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನನಗೋಸ್ಕರ ಅಂತ ಅನ್ಕೊಂಡೇ ಇಲ್ಲ. ನೀವು ನನ್ನನ್ನ ತುಂಬಾ ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅನ್ಕೊಂತಿದ್ದೀರಾ. ಯಾರೇನೇ ಹೇಳಿದ್ರು ಪರವಾಗಿಲ್ಲ. ಹಾಗಿರುವಾಗ ಎಷ್ಟೇ ಜನ ನನ್ನ ನೋಡಿ ನಗಾಡಿದ್ರು ಪರವಾಗಿಲ್ಲ, ನಾನು ನಿಮಗೋಸ್ಕರ ಆದ್ರೂ ನಾನು ವಿಡಿಯೋ ಮಾಡೇ ಮಾಡ್ತೇನೆ. ನನ್ನ ಯಾರೆಲ್ಲ ಇಷ್ಟಪಡ್ತೀರಾ, ಯಾರೆಲ್ಲ ದ್ವೇಷಿಸ್ತೀರಾ ಪರವಾಗಿಲ್ಲ, ನಾನು ಇನ್ನು ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾವುದಕ್ಕೂ ತಲೆ ಕೆಡಿಸೋಕೆ ಹೋಗುದಿಲ್ಲ. ನೋಡುವ, ಇನ್ನು ಮುಂದೆ ಯಾವುದೇ ಬ್ಲಾಗ್ ಕೂಡ ಬಿಡಲ್ಲ. ಹಾಗೆ ಇವತ್ತೊಂದು ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾ ಇದ್ದೇನೆ. ನೋಡಿ, ನೀವೆಲ್ಲ ಬನ್ನಿ. ಇವತ್ತೊಂದು ಕಬಕಕ್ಕೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಾಂಗ್ ಮಾಡಿದ್ದ, ಮೊನ್ನೆ ರೀಸೆಂಟ್ ಆಗಿ ಒಂದು ಸಾಂಗ್ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇವೆ ಈಗ. ಹಾಗೆ ಅದರ ಒಂದು ರೆಕಾರ್ಡಿಂಗ್ ಸ್ಟುಡಿಯೋಗೆ ನಾವು ಹೋಗ್ತಾ ಇದ್ದೇವೆ. ಬನ್ನಿ, ಅಲ್ಲಿ ಏನೆಲ್ಲ ಆಗುತ್ತೆ ಅಂತ. ಈಗ ಒಂದು ವಾಕಿಂಗ್ ನಾನು ಹೋಗಿ ಬರ್ತೇನೆ. ಗಾಯ್ಸ್, ನಾನು ಒಂದು ವಾಕಿಂಗ್ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಈಗ ವಾಕಿಂಗ್ ಮಾಡ್ತಾ ನಮ್ಮ ಒಂದು ಬ್ರಿಡ್ಜಿನ ಹತ್ರ ಬರುವಾಗ ಇಲ್ಲಿ ನೀರು ಉಕ್ಕಿ ಹರಿತಾ ಇದೆ. ನೋಡಿ ಗಾಯ್ಸ್, ನಿಮಗೆ ಇಲ್ಲಿನ ನೀರನ್ನ ನಾನು ತೋರಿಸ್ತಿದ್ದೇನೆ. ನಮ್ಮದೊಂದು ಕಲ್ಲಾಟ ಅಂತ ಹೇಳ್ಬೋದು ಇದು. ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ಆದ್ರೆ ಇವಾಗ ಸ್ವಲ್ಪ ನೋಡಿ ಹೇಗೆ ಆಗಿದೆ ಅಂತ ನಮ್ಮ ಕಲ್ಲಾಟ. ನೋಡಿ, ತುಂಬಾ ಉಕ್ಕಿ ಹರಿತಿದೆ ನೀರು, ಬಿಳಿ ಬಿಳಿಯಾಗಿ, ಸವಿಯಾಗಿ, ಚೀಪೆ ಆಗಿ ಚಂದವಾಗಿದೆ. ನಮ್ಮ ಪರಿಸರ ನೋಡಿ ಗಾಯ್ಸ್, ಎಷ್ಟು ಚಂದ ಅಲ್ಲ. ನಾವು ಅಲ್ಲಿ ಇಲ್ಲಿಗೆ ಅಂತ ಹೋಗ್ತೇವೆ, ರಾಣಿಪುರಂ, ಇಲ್ಲಿಪುರಂ, ಅಲ್ಲಿಪುರಂ ಅಂತ. ಆದ್ರೆ ನಮ್ಮ ಪರಿಸರವನ್ನು ನಾವೇ ಸುತ್ತಲಿಲ್ಲ. ಎಲ್ಲೆಲ್ಲೂ ಹೋಗ್ತೀರಾ, ನಮ್ಮ ಪರಿಸರವನ್ನೇ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಹಸಿರಾದ ಫಲವತ್ತತೆ ಕೊಡುವ ಮರಗಳಲ್ಲಿದೆ, ತೆಂಗಿನಕಾಯಿ ಎಲ್ಲ ಉಂಟು. ಆದ್ರೆ ನಾವು ಯಾಕೆ ಆ ರಾಣಿಪುರಂ, ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮದೇ ಎಷ್ಟು ಚಂದ ಪರಿಸರ ಉಂಟು. ಏನಿಲ್ಲ, ಒಂದು ಸಂಜೆ ಎದ್ದುಕೊಂಡು ಬನ್ನಿ, ರೈಲ್ವೆ ಟ್ರ್ಯಾಕ್ ಇಲ್ಲದೆ ಒಂದು ಯಾವ್ದಾದ್ರು ಒಂದು ಜಾಗಕ್ಕೆ ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಒಳ್ಳೆ ಮೂಮೆಂಟ್ ಇದೆಲ್ಲ. ಇನ್ನೆಲ್ಲ ಈ ಮರಗಳೆಲ್ಲ ಇರುತ್ತೆ ಇಲ್ವೋ ಗೊತ್ತಿಲ್ಲ ನಮಗಂತೂ. ಆದ್ರೆ ಇದ್ದಷ್ಟು ದಿನ ಈ
ಪರಿಸರವನ್ನು ಇನ್ನೇ ಪನ್ಪೆರ್ ಪರಿಸರವನ್ನು ಸವಿಯೋಣ ಬನ್ನಿ. ನೋಡಿ ಸೂರ್ಯ ಎಲ್ಲ ಸಿಗ್ತದೆ ನಿಮಗೆ ಇಲ್ಲಿ ರಾಣಿಪುರಮಲ್ಲಿ. ಅಲ್ಲಿ ಸಹ ಇರ್ತದ ಅಂತಲ್ಲ? ಅಲ್ಲಿ ಸಹ ಇರ್ತದೆ. ಆದ್ರೆ ಸೂರ್ಯ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಉಂಟು ನೋಡಿ ಎಷ್ಟು ಚಂದ. ಎಷ್ಟು ಚಂದವಾಗಿ ಉಂಟು ನೋಡಿ, ಹೊಳಿತಾ ಹೊಳಿತಾ ಉಂಟು ಸೂರ್ಯ ದೇವರೆಲ್ಲ. ಮತ್ತೆ ನೋಡಿ ಇಲ್ಲಿ ಒಂದು ರೈಲಿಗೆ ಇದು ಹಾಕಿದ್ದಾರೆ. ರೈಲಿಗೆ ಎಂತ ನೆಂಚಿನ ಪನ್ಪೇರಿಯ ರೈಲಿಗೆ ಒಂದು ವೈರ್ ಸಪ್ಲೈ ಮಾಡಿದ್ದಾರೆ. ಇನ್ನು ಕರೆಂಟ್ ಅಲ್ಲಿ ಹೋಗುದು ಅಂತ. ಅದು ಇಷ್ಟರವರೆಗೆ ಎಂತ ಆಗಿದೆ ಗೊತ್ತಿಲ್ಲ. ಕರೆಂಟ್ ಅಲ್ಲಿ ಹೋಗ್ತದಾ ಅಲ್ಲ ಪಟ್ಟೆಯಲ್ಲಿ ಹೋಗ್ತದಾ ಅಂತ. ಅದು ಗೊತ್ತಿಲ್ಲ ಎಂತ ಅಂತ. ಆ ತುಂಬಾ ಚೆನ್ನಾಗಿದೆ ಈ ಪರಿಸರ ನೋಡಿ. ನಂಗೆ ಅಂತೂ ತುಂಬಾನೇ ಇಂಪ್ರೆಸ್ ಆಗುತ್ತೆ. ಈ ಪರಿಸರ ನೋಡ್ಲಿಕ್ಕೆ ನಾನು ಒಂದು ಸಂಜೆ ಸಂಜೆ ಬರ್ತಾ ಇರ್ತೇನೆ. ನೋಡಿ ಗೈಸ್, ಇದೊಂದು ರೈಲು ನಿಲ್ಲುವಂತಹ ಸ್ಥಳ ಅಂತ ಹೇಳಿ ಪುರಾತನ ಕಾಲದಿಂದ ಉಂಟು. ಆದ್ರೆ ಇವಾಗ ಇಲ್ಲ ಗೊತ್ತಾ? ಇವಾಗ ಸ್ಟಾಪ್ ಆಗಿದೆ. ಒಂದು ರೀಸೆಂಟ್ ಅಂತ ಅಲ್ಲ. ಒಂದು ತುಂಬಾನೇ ವರ್ಷ ಆಗಿದೆ ಅಂತ ಅನ್ಕೊಂತೇನೆ. ನಾನು ಇರುವಾಗನೇ ಇರ್ಲಿಲ್ಲ ಟ್ರ್ಯಾಕ್. ನಾವೊಂದು ಬಂದು ಇಲ್ಲಿಗೆ ಒಂದು 20 ವರ್ಷನೇ ಆಯ್ತಾ ಅಂತ. ಹಾ ಸರಿ, ಇಲ್ಲಿಗೆ ಈ ಊರಿಗೆ ಬಂದ್ ನಾವು 20 ವರ್ಷನೇ ಕಳೀತು. 20 ವರ್ಷವ 18 ವರ್ಷನ ಅದ್ರ ಅರೌಂಡ್ ಅಲ್ಲಿ ಅಷ್ಟೇ. ಆವಾಗಿಂದ ಇದು ಬಂದಾಗಿದೆ. ಒಮ್ಮೆ ಹೇಳಿದ್ರು ಇದನ್ನು ಓಪನ್ ಮಾಡ್ಬೇಕು, ಓಪನ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅಲ್ಲಿಗೆ ಬಂದಾಗಿದೆ. ಇನ್ನೊಂದು ಪ್ಲೇಸ್ ತೋರಿಸ್ತೇನೆ ನೋಡಿ. ಇದು ನಮ್ಮ ಈ ರಾಯಪ್ಪ ಕೋಡಿಯ ಕೆಲ ರಾಯಪ್ಪ ಕೋಡಿಯ ನಮ್ಮ ಫ್ರೆಂಡ್ಸ್ನವರು ಎಲ್ಲ ಆಟ ಆಡ್ತಿರುವ ಜಾಗ ಇದು. ವಾಲಿಬಾಲ್ ಅಂತ ಹೇಳ್ಬೋದು. ಈಗ ಬಲ್ಲೆಲ್ಲ ತುಂಬಿ ಫುಲ್ ಇದಾಗಿದೆ. ಎಂತಾಗಿದೆ, ಯಾರು ಇಲ್ಲದಾಗಿದೆ. ವಾಲಿಬಾಲ್ ಎಲ್ಲ ಸ್ಟಾಪ್ ಆಗಿದೆ. ಗಾಯ್ಸ್ ನೋಡಿ, ಈಗ ರೈಲ್ ಬರ್ತಾ ಉಂಟು. ಬೇಗ ಬೇಗ ಹೋಗಿ ಮಾರ. ಎಷ್ಟು ಹೊತ್ತು ಗೇರ್ ಹಾಕ್ಲಿಕ್ಕೆ ಆಗುದಿಲ್ಲ ಬೇಗ ಬೇಗ. ಹಲೋ ಗಾಯ್ಸ್, ಇದು ನಾನೊಂದು ಹೇಳಿದ್ದೆ ನಿಮ್ಮ ಹತ್ರ, ಇಲ್ಲಿ ವಾಲಿಬಾಲ್ ಆಟ ಆಡ್ತಿದ್ರು ಅಂತ. ವಾಲಿಬಾಲ್ ಈಗ ಯಾರು ಕೂಡ ಆಟ ಆಡಲ್ಲ. ಯಾಕಂದ್ರೆ ಟೈಮ್ ಹೇಳ್ತಾರಲ್ಲ, ಟೈಮ್ ಬದಲಾದಾಗ ಒಂದೊಂದು ಬದಲಾಗುತ್ತೆ ಅಂತ. ಹಾಗೇನೆ ಹೇಳಿದ್ ನಾನು. ಈಗ ಈ ನಮ್ಮ ರಾಣಿಪುರಂ ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತೀರಿ ನಮ್ಮ ಪರಿಸರ ನೋಡ್ಲಿಕ್ಕೆ ಅಂತ. ಆದ್ರೆ ನಮ್ಮ ಊರಿನಲ್ಲೇ ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಆ ತನ್ ಚಂದವಾಗಿ ಪರಿಸರ ಇರುತ್ತೆ. ಇದೆಲ್ಲ ಮೂಮೆಂಟ್ ಗೊತ್ತಾಯ್ತಾ? ಈ ವಾಲಿಬಾಲ್ ಆಡುದು ಅದೆಲ್ಲ ಚಿಕ್ಕದಿರುವಾಗನೇ ನಾವು ಎಲ್ರೂ ಕೂಡ ಒಟ್ಟಿಗೆ ಇದ್ವು ಚಿಕ್ಕದಿರುವಾಗ. ಆದ್ರೆ ಇವಾಗ ಯಾರು ಕೂಡ ಇಲ್ಲ. ನಾವು ಒಬ್ರೊಬ್ರೇ ಇರ್ತಿರ್ತೇವೆ. ಯಾಕಂದ್ರೆ ಟೈಮ್ ಇರಲ್ಲ ನಮ್ಮ ಹತ್ರ. ಅದಕ್ಕಾಗಿ ಹೇಳುದು, ಇದ್ದಷ್ಟು ದಿನ ಖುಷಿಯಾಗಿರೋಣ. ಯಾರಿಗೂ ತೊಂದರೆ ಮಾಡದ ಹಾಗೆ ಖುಷಿಯಾಗಿರೋಣ. ಆ ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆ ಬೇಡ. ನಮಗೆ ಹೇಗೆ ಲೈಫನ್ನು ತೆಕೊಂಡು ಹೋಗ್ತಾರೆ ದೇವರು, ಹಾಗೆ ನಾವು ಹೋಗೋಣ. ಎಷ್ಟು ಕಷ್ಟಪಟ್ಟು ಬೆವರು ಇಳಿಬೇಕಂದ್ರೆ ಹಣೆಬರಹ ಕೂಡ ಅಳಿಸಿ ಹೋಗ್ಬೇಕು. ಹಾಗೆ ಕೆಲಸ ಮಾಡೋಣ. ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ. ಹಾಗೇನೆ ಮೊದ್ಲೇ ಎಷ್ಟು ಜನ ಒಟ್ಟಿಗೆ ಇದ್ರು ನಮ್ಮೊಟ್ಟಿಗೆ. ಆದ್ರೆ ಈಗ ಯಾರು ಕೂಡ ನಮ್ಮೊಟ್ಟಿಗೆ ಇರಕ್ಕಾಗಲ್ಲ. ಯಾಕಂದ್ರೆ ಸಂದರ್ಭ ಅಂತ ಹೇಳ್ಬೋದು. ಸಂದರ್ಭ ಏನ್ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ವಿಧಿಯ ಕೈವಾಡ ಅಂತ ಹೇಳ್ತಾರಲ್ಲ ಹಾಗೆ. ಇದ್ದಷ್ಟು ದಿನ ಖುಷಿಯಾಗಿರೋಣ. ಯಾರ ಮೇಲೆಯೂ ಕೆಟ್ಟ ಆಲೋಚನೆ ಬೇಡ. ಆ ಮುಂಚೆ ತುಂಬಾ ಜನ ಸೇರ್ತಾ ಇದ್ವಿ ಆಟ ಆಡ್ಲಿಕ್ಕೆ. ಒಂದೊಂದು ಗುಜಿರಿ ಅಕ್ಕಿ ಬಾಲಿಗೋಸ್ಕರ ನಾವು ಗುಜಿರಿ ಹಾಕ್ತಾ ಇದ್ದೀವಿ. ಆದ್ರೆ ಈಗ ಗುಜಿರಿ ಹಾಕಕ್ಕೂ ಮನಸ್ಸಿಲ್ಲ, ಆಟ ಆಡ್ಲಿಕ್ಕೂ ಮನಸ್ಸಿಲ್ಲದ ಹಾಗೆ ಆಗಿದೆ. ಹಾಗಾಗಿರುವಾಗ ಆ ತುಂಬಾ ಚೆನ್ನಾಗಿದೆ ಲೈಫ್. ಆದ್ರೂ ಚಿಕ್ಕದಿರುವಾಗ ಇರುವ ಮೂಮೆಂಟ್ ನಮಗೆ ಈಗ ಸಿಗ್ತಾ ಇಲ್ಲ. ಅದು ನಿಮಗೆ ಎಲ್ರಿಗೂ ಗೊತ್ತಾಗಿರ್ಬೋದು. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಒಂದೊಂದು ಟೈಮ್ ಬರುತ್ತೆ ಅಲ್ವಾ? ಅದು ಹಾಗೆ ಆಗುತ್ತೆ. ಈಗ ನಾನು ಮನೆಗೆ ಹೋಗ್ತಿದ್ದೇನೆ. ಇನ್ನು ಹೊರಡ್ಬೇಕು. ಹೊರಡಿ ಒಂದು ಹೇಳಿದೆ ಅಲ್ಲ ನಿಮ್ಮ ಹತ್ರ, ಕಬಕಕ್ಕೆ ಹೋಗ್ಬೇಕು. ಒಂದು ಸಾಂಗ್ ಮಾಡಿದ್ದಾನೆ ನಿಶಾನ್ ಅಂತ. ಅವರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ ಅಲ್ಲಿ ನಿಶಾನ್ನ ಹತ್ತಿರ ಹೋಗಿ. ಒಂದು ಸಾಂಗ್ ಮಾಡಿದ್ದಾರೆ. ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ತುಂಬಾನೇ ಮುಖ್ಯ ಆಗುತ್ತೆ. ಇದು ಸಹ ನೋಡಿ, ನೀವು ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದು ಗೇಟ್ ಎಲ್ಲ ಬಂದ್ ಮಾಡ್ತಾರಲ್ಲ, ಅದು ಇದೆ. ಆದ್ರೆ ಇವಾಗ ಗೇಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಕೆಳಗಿಂದ ಅಂಡರ್ ಪಾಸ್ ಮಾಡಿದ್ದಾರೆ. ಹಾಗೆ ಇದು ಮತ್ತೆ ಜಗ್ಗನ ಮನೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು. ಜಗ್ಗನ ಮನೆ ಅಂದ್ರೆ ಇದಲ್ಲ, ಆಚೆ ಒಂದು ರೋಡ್ ಉಂಟು ಅಲ್ಲಿ.
ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು. ಮತ್ತೆ ಇಲ್ಲಿ ನರಾಳಿ ಪರ್ವತ ತುಂಬ ಚೆನ್ನಾಗಿ ಇದೆ. ಇಲ್ಲಿ ತೀರ್ಥಕ್ಕೆಲ್ಲ ಹೋಗ್ತಾರೆ. ಆದರೆ ಜನ ಸ್ವಲ್ಪ ಕಮ್ಮಿ ಉಂಟು ಹೋಗುವಾಗ. ಆದರೆ ತೊಂದರೆ ಇಲ್ಲ. ವಿಶ್ವಾಸ, ನಂಬಿಕೆ, ದೇವರ ಮೇಲೆ ನಂಬಿಕೆ ಇದ್ದವರೆಲ್ಲ ಡೈಲಿ ಹೋಗ್ತಾರೆ, ಹೋಗಿ ಬರ್ತಾರೆ. ಅಲ್ಲಿ ತೀರ್ಥ ಎಲ್ಲ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಬನ್ನಿ ಗಾಯ್ಸ್, ಈಗ ಮನೆಗೆ ಹೋಗುವ. ತುಂಬ ಟೈಮ್ ಆಯಿತು. ಈಗ ಒಂದು 7:30 ಆಯಿತು ಅಂತ ಅನ್ಕೋತೇನೆ. 7:30 ಆಗುವಾಗ 7:30 ಆಗಿದೆ. ಬನ್ನಿ, ಇನ್ನು ಹೋಗಿ ಮನೆಗೆ ರೆಡಿ ಆಗಬೇಕು. ಮತ್ತೆ ರಪ್ಪ ಹೊರಡಿ ಹೋಗ್ಬೇಕು. ಬನ್ನಿ ಗಾಯ್ಸ್. ಜಾನೇಶ, ನಿಮ್ಮ ಅಭಿಪ್ರಾಯ? ನಾವು ದೂರ ಹೋಗುದು. ನಾವು ದೂರ ಹೋಗುದು ಹೇಳ. ನೀವು ಹೋಗಿಲ್ಲ? ದೂರ ಹೋಗುದು. ಗೈಸ್, ಕಬಕ್ಕೆ ಹೋಗುದಂತೆ. ಬನ್ನಿ. ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಫ್ರೆಂಡ್ ಬಂದಿದ್ದ, ಜಾನೇಶ ಅಂತ. ಹಾಗೆ ನಾವು ಹೋಗ್ತಿದ್ದೆ. ಸ್ನೇಹಿತರೆ, ತುಂಬಾ ಹಸಿವು ಆಗ್ತಾ ಉಂಟು. ನನ್ನ ಫ್ರೆಂಡ್ ಈಗ ಚಹಾ ತಿಂಡಿಯ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಎಂತೆಲ್ಲ ತಗೊಂಡು ನಮಗೆ ಅಂದಾಜು ಗೊತ್ತಿಲ್ಲ. ನೋಡುವ ಎಂತ ತಿನ್ನು, ಸಾರಿ ಮುಕ್ಕಿ ಬಿಡುದು ಈಗ. ನೋಡಿ, ಒಂದು ಚಂದದ ಹೋಟೆಲ್ ನಮ್ಮ ಎದುರೇ ಇದಾಗಿದೆ. ನೋಡಿ, ಚಂದ ಉಂಟು ಹೋಟೆಲ್, ಚಂದ ಉಂಟು. ನನ್ನ ಫ್ರೆಂಡ್ ಭಾರಿ ದೊಡ್ಡ ಮನಸ್ಸಲ್ಲಿ ಕೊಡುವ ಅಂತ ಹೇಳಿದ, ತಿಂಡಿ ಎದ್ದು ಹೋಗ್ತೇನೆ ಅಂತ. ನೋಡಿ ಗೈಸ್, ಹೋಟೆಲ್ ನೋಡಿ. ಬನ್ನಿ ಗೈಸ್, ಹೋಗೋ. ಬನ್ನಿ. ಕೈ ಕೊಡ್ಯಾ? ಕೈ ತೊಳಿಬೇಕು ಮಾರ. ಓ ಕಾಂಪರಿ, ಹೌದು, ಈಗ ಕೈ ತೊಳಿಬೇಕು. ನೀ ಎಲ್ಲೆಲ್ಲಿ ಕಿರ್ಮಿದ್ ಯಾರಿಗೆ ಗೊತ್ತು. ನೋಡಿ, ನನ್ನ ಆಪ್ತ ಗೆಳೆಯ ಚಹಾ ತಿಂಡಿಯ ವ್ಯವಸ್ಥೆ ಮಾಡ್ತಿದ್ದಾನೆ. ಸ್ನೇಹಿತರೆ, ನಾವು ಈಗ ಶ್ರೀರಾಜ್ ಸ್ಟುಡಿಯೋದ ಹತ್ರ ನಾವು ಬಂದಿದ್ದೇವೆ. ನನ್ನೊಟ್ಟಿಗೆ ನನ್ನ ಗೆಳೆಯ ಇದ್ದಾನೆ, ಆಪ್ತ ಗೆಳೆಯ. ಪಾತೇರೆ ನೋಡಿ, ಶ್ರೀರಾಜ್ ಸ್ಟುಡಿಯೋ, ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಹಾಕಿದ್ದಾರೆ. ಯಾರಾದ್ರೂ ಸಾಂಗ್ ಎಲ್ಲ ಮಾಡ್ಲಿಕ್ಕಿದ್ರೆ ಬನ್ನಿ ಆಯ್ತಾ, ಚಂದ ಸಾಂಗ್ ಮಾಡ್ತಾರೆ. ಮತ್ತೆ ನಮ್ಮೊಟ್ಟಿಗೆ ಜಾನೇಶ್ ಇದ್ದಾನೆ. ನೋಡಿ, ಜಾನೇಶ ಚಹಾ ಕುಡ್ದ್ರಾ? ಜಾನೇಶ ಚಹಾ ಕುಡ್ದ್ರ ಈಗಲ್ಲ? ಮಾತಾಡಿ ಸ್ವಲ್ಪ. ಚಹಾ ಆಯ್ತಾ? ಎಂತ ತಿಂಡಿ? ಚಪಾತಿ ಅಂತೆ. ಚಪಾತಿ ತಿಂದಿದ್ದಾನೆ ಅಂತೆ. ಎಷ್ಟು ತಿಂದಿದ್ದಾನೆ ಗೊತ್ತಿಲ್ಲ. ಇದು ಗಾಡಿ ಮಾತ್ರ ಚಂದ ಉಂಟಲ್ಲ ಗಾಯ್ಸ್. ಇದು ನಮ್ಮ ಫ್ರೆಂಡಿನ ಗಾಡಿ ಇದು. ಬ್ರೋ, ಗಾಡಿಗೆ ಎಷ್ಟು ವರ್ಷ ಆಯ್ತು? ಗಾಡಿಗೆ ಎಷ್ಟು ವರ್ಷ ಆಯ್ತಾ? ಅದೇ ಇದೆ. ನೋಡಿ ಗಾಯ್ಸ್, ನಮ್ಮ ಜಾನೇಶ್ ಅವರ ಗಾಡಿ ನೋಡಿ. ಹಿಂದೆ ಅಮ್ಮ ಅಂತ ಹಾಕಿದ್ದಾನೆ, ಎದುರು ಪಪ್ಪ ಹಾಕಿದ್ದಾನೆ ಅಂತ. ಇಲ್ಲ, ಎದುರು ನಿಟಿಲಾಕ್ಷ ಅಂತ ಹಾಕಿದ್ದಾನೆ. ಮತ್ತೆ ಏನೆಲ್ಲ ಹಾಕಿದ್ದಾನೆ, ನಂಬರ್ ಎಲ್ಲ ಹಾಕಿದ್ದಾನೆ. ಇದು ಹೋಂಡದವರದ ಅಂತ, ಪಂಚಮ್ ಮೋಟರ್ಸ್. ತುಂಬಾ ಚಂದ ಉಂಟು ಗಾಯ್ಸ್ ಗಾಡಿ. ನಾವೀಗ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ನಲ್ಲಿ ಬಂದಿದ್ದೇವೆ. ನೋಡುವ ಎಷ್ಟು ಚೆನ್ನಾಗಿ ಸಾಂಗ್ ಹಾಡ್ತಾರೆ ಅಂತ ನೋಡುವ. ಬೇತಾರೆ. ನಾವಿತ್ತು ಸ್ಟುಡಿಯೋಗೆ ಬಂದಿದ್ದೇವೆ. ಬನಿಗೆ ನಾವಿತ್ತು ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಸ್ಟುಡಿಯೋಕ್ಕೆ ಬಂದಿದ್ದೇವೆ. ನಮ್ಮೊಟ್ಟಿಗೆ ಜಾನೇಶ್ ಇದ್ದಾರೆ. ನೋಡಿ, ಜಾನೇಶ್ ಒಂದೆರಡು ಮಾತು. ಜಾನೇಶ್ ನೋಡಿ ಗಾಯ್ಸ್, ಅವ್ರು ನಾಚಿಕೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ಚೂರು ಲೇಟ್ ಅಂಡ್ ಗಣತ ಗುರಿಕಾರ ವಿಘ್ನಲೆ ಮಾಯ್ಕಾರ ಆ ಭಕ್ತಿದ ಕರುಟು ಸುಗಿಪುದ ಸರುಟು ಚೌತಿದ ಸಡಗಾರ ಬರುವುದಗೇನೋನು ಇರು ವೃದ್ಧಿ ಮಲ್ಪಾರ ಆ ಪಾರ್ವತಿಯಪ್ಪನ ಮಾಯಾ ಶಕ್ತಿಡು